ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾಳೆ ಡಿಸೆಂಬರ್ 1ನೇ ತಾರೀಕು ಕಾರ್ತಿಕ ಅಮಾವಾಸ್ಯೆ, ಅದ್ಭುತವಾದಂತಹ ದಿನ. ಅದರ ಜೊತೆಗೆ ಭಾನುವಾರ ಕೂಡ ಕೂಡಿ ಬಂದಿದೆ. ಯಾವ ದಿನ ಭಾನುವಾರದ ಜೊತೆ ಕಾರ್ತಿಕ ಅಮಾವಾಸ್ಯೆ ಕೂಡಿ ಬಂದಿರುತ್ತೋ ಅದು ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ. ಈ ದಿನ ಯಾವ ಒಂದು ಪ್ರತ್ಯೇಕ ಆಚರಣೆಗಳನ್ನು ಆಚರಿಸಿದ್ರೆ ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು ಇವೆಲ್ಲದರಿಂದ ಅತಿ ಸುಲಭವಾಗಿ ಹೊರಬರಬಹುದೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 2024 ಡಿಸೆಂಬರ್ 1ನೇ ತಾರೀಕು ಸೂರ್ಯೋದಯಕ್ಕೆ ಸರಿಯಾಗಿ ಅಮಾವಾಸ್ಯೆ ತಿಥಿ ಇದೆ. ಈ ಅಮಾವಾಸ್ಯೆಯ ತಿಥಿ ಆದಿವಾರದ ಜೊತೆ ಬಂದಿದೆ. ಯಾವಾಗಲಾದರೂ ಸರಿಯೇ ಈ ಅಮಾವಾಸ್ಯೆ ತಿಥಿ ಭಾನುವಾರ ಅಥವಾ ಆದಿವಾರ ಬಂದರೆ ತುಂಬ ಶಕ್ತಿವಂತ ದಿನ, ಪ್ರತ್ಯೇಕವಾದಂತಹ ದಿನ ಎಂದೇ ನಾವು ಭಾವಿಸಬೇಕಾಗತ್ತೆ. ಯಾಕಂದರೆ ಸೂರ್ಯ ಭಗವಾನ್ ಹುಟ್ಟಿದ ತಿಥಿ ಅಮಾವಾಸ್ಯೆ. ಸೂರ್ಯನಿಗೆ ಅತ್ಯಂತ ಪ್ರೀತಿಯಾದಂತಹ ದಿನ, ಇಷ್ಟವಾದಂತಹ ದಿನ ಭಾನುವಾರ. ಅದಕ್ಕೆ ಈ ಎರಡೂ ಕೂಡ ಒಟ್ಟಿಗೆ ಕೂಡಿ ಬಂದಿರೋದಂದರೆ ಇಷ್ಟವಾದಂತಹ ದಿನ ಭಾನುವಾರ ಆಗಿರೋದು, ಅದರ ಜೊತೆಗೆ ಅಮಾವಾಸ್ಯೆ ಕೂಡ ಇರೋದ್ರಿಂದ ಈ ಒಂದು ದಿನ ತುಂಬಾ ವಿಶೇಷವಾದಂಥದ್ದು ಅಂತಲೇ ಹೇಳಲಾಗುತ್ತೆ. ಈ ಭಾನುವಾರದ ಅಮಾವಾಸ್ಯೆ ಸಂಪೂರ್ಣವಾಗಿ ಸೂರ್ಯ ಗ್ರಹದೋಷ ಹೋಗಲಾಡಿಸಿಕೊಳ್ಳಲು ಅದ್ಭುತವಾಗಿ ನಮಗೆ ಕೆಲಸ ಮಾಡಿಕೊಡುತ್ತೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಯಾರಾದರೂ ಸರಿಯೇ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕೆಂದರೆ ಸೂರ್ಯ ಬಲ ಬಹಳ ಮುಖ್ಯವಾಗಿ ಬೇಕೇ ಬೇಕು. ಜೀವನದಲ್ಲಿ ನಾವು ಟಾಪ್ ಪೊಸಿಷನ್ನಲ್ಲಿ ಸೆಟ್ಲಾಗಬೇಕು ಅಂದರೆ ಸೂರ್ಯ ಬಲ ಇರಲೇಬೇಕು. ಅಂತಹ ಸೂರ್ಯನಿಗೆ ಇಷ್ಟವಾದಂತಹ ಈ ಭಾನುವಾರ ಹಾಗೆ ಅಮಾವಾಸ್ಯೆ ಕೂಡಿ ಬಂದಂತಹ ದಿನ ನಾವು ಒಂದು ಪ್ರತ್ಯೇಕವಾದಂಥ ಒಂದು ದೀಪವನ್ನು ಬೆಳಗಿಸ್ಬೇಕಾಗತ್ತೆ. ಆ ದೀಪದ ಹೆಸರೇ ದ್ವಾದಶ ಆದಿತ್ಯ ದೀಪ ಅಂತ ಹೇಳಲಾಗುತ್ತೆ. ಈ ದ್ವಾದಶ ಆದಿತ್ಯ ದೀಪವನ್ನು ಹೇಗೆ ಬೆಳಗಿಸ್ಬೇಕಪ್ಪ ಅಂದರೆ ಇದನ್ನು ನಾವು ಎರಡು ರೀತಿಯಲ್ಲಿ ಬೆಳಗಿಸ್ಬೋದು. ಒಂದು, ನಾವು ಮನೆಯಿಂದ ಹೊರಗೆ ಅರಳಿ ಮರದ ಬುಡದಲ್ಲಿ ಬೆಳಗಿಸ್ಬೋದು. ಇನ್ನೊಂದು, ಮನೆಯ ಒಳಗೂ ಕೂಡ ನಾವು ಬೆಳಗಿಸ್ಬೋದು. ಅದರಲ್ಲಿ ಮೊದಲನೇ ವಿಧ ಯಾವುದು ಅಂತ ತಿಳ್ಕೊಳ್ಳೋಣ. ಅರಳಿ ಮರ ಎಲ್ಲಿರುತ್ತೋ ಅಲ್ಲಿ ಹೋಗಿ ಅರಳಿ ಮರದ ಬುಡದಲ್ಲಿ ಈ ದೀಪವನ್ನು ಬೆಳಗಿಸುವಂಥದ್ದು. ಈ ದೀಪವನ್ನು ಯಾವ ರೀತಿ ಬೆಳಗಿಸ್ಬೇಕು ಅಂತಂದರೆ ಸ್ನೇಹಿತರೆ, ಅರಳಿ ಮರ ಅಂತಂದರೆ ನಮಗೆ ದೇವಾಲಯದ ಹತ್ತಿರ, ಇನ್ನು ಊರಿನಲ್ಲಿ ನಮಗೆ ಸಿಗುತ್ತೆ. ಅಂತಹ ಅರಳಿ ಮರದ ಕೆಳಗಡೆ ನೀವು ಹೋಗಿ ಅಲ್ಲಿ ಸ್ವಲ್ಪ ಶುಭ್ರ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಅಲ್ಲಿ ಒಂದು ಚಿಕ್ಕದಾದಂತಹ ಒಂದು ರಂಗೋಲಿ, ಒಂದು ನಕ್ಷತ್ರ ರಂಗೋಲಿನೋ ಏನೋ ಒಂದು ರಂಗೋಲಿಯನ್ನು ಬಿಡಿಸಿ ಅಲ್ಲಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಒಂದು ಸ್ವಲ್ಪ ಅಗಲವಾಗಿರುವಂಥ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ನಾವು ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಡಬೇಕಾಗುತ್ತೆ. ಕೆಳಗಡೆ ನೀವು ಒಂದು ಅರಳಿ ಮರದ ಎಲೆಯನ್ನು ಇಡಬೇಕಾಗುತ್ತೆ. ಆ ರಂಗೋಲಿ ಬಿಡಿಸಿ ಅದರ ಮೇಲೆ ಒಂದು ಅರಳಿ ಮರದ ಎಲೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ, ಆ ದೀಪಕ್ಕೂ ಕೂಡ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಸ್ವಲ್ಪ ಹಾಕಿ ಆ ದೀಪವನ್ನು ಅದರ ಮೇಲೆ ಇಟ್ಟು, ಅನಂತರವಾಗಿ ಸಾಸಿವೆ ಎಣ್ಣೆ, ಮುಖ್ಯವಾಗಿ ಇದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಸಾಸಿವೆ ಎಣ್ಣೆಯನ್ನು ಹಾಕಿ 12 ಬತ್ತಿಯನ್ನು ಬಿಡಿ ಬಿಡಿಯಾಗಿ, ಒಟ್ಟಿಗೆ ಜೋಡಿಸ್ಕೊಳ್ಳೋ ಹಾಗಿಲ್ಲ, ಬಿಡಿ ಬಿಡಿಯಾಗಿ ಹಾಕಬೇಕಾಗುತ್ತೆ. ಬಿಡಿ ಬಿಡಿಯಾಗಿ ಹಾಕಿ ಈ ಒಂದು ದೀಪವನ್ನು ನಾವು ಬೆಳಗಿಸ್ಬೇಕು. ಈ ದೀಪವನ್ನು ನಾವು ದ್ವಾದಶ ಆದಿತ್ಯ ದೀಪ ಅಂತ ಕರಿತೀವಿ. ಸೂರ್ಯನಿಗೆ 12 ಹೆಸರುಗಳಿವೆ. ಹಾಗಾಗಿ ಅದರ ಸಂಕೇತವಾಗಿ ಸೂರ್ಯನಿಗೆ ಇಷ್ಟವಾದಂಥ ಈ ದ್ವಾದಶ ಆದಿತ್ಯ ದೀಪವನ್ನು ನಾವು ಬೆಳಗಿಸ್ಬೇಕಾಗತ್ತೆ. ಅನಂತರ ಈ ಅರಳಿ ಮರದ ಸುತ್ತ 12 ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಹಾಗೆ ದೇವಾಲಯದ ಬಳಿ ನಮಗೆ ಹೋಗೋದಕ್ಕಾಗಲ್ಲ, ಅರಳಿ ಮರದ ಬಳಿ ಹೋಗಿ ನಾವು ಈ ದೀಪವನ್ನು ಬೆಳಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಮನೆಯಲ್ಲೇ ಒಂದು ದ್ವಾದಶ ದೀಪವನ್ನು ನಾವು ಬೆಳಗಿಸ್ಬೋದು. ಅದು ಯಾವ ರೀತಿ, ಹೇಗೆ ಬೆಳಗಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ. ಮನೆಯೆಲ್ಲ ಶುಭ್ರವಾಗಿರಬೇಕು. ಶುಭ್ರವಾಗಿ ಆಮೇಲೆ ಈ ದೀಪವನ್ನು ನಾವು ಬೆಳಗ್ಗೆ ಬೆಳಗಿಸ್ಬೇಕು ಅಥವಾ ಸಾಯಂಕಾಲ ಬೆಳಗಿಸ್ಬೇಕು. ಇವೆರಡು ಟೈಮಲ್ಲಿ ನೀವು ಬೆಳಗಿಸ್ಕೊಳ್ಳಿ. ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ಬೆಳಗಿಸ್ಕೊಳ್ಳಿ. ಸಾಯಂಕಾಲ ಆಯಿತು ಅಂತ ಹೇಳಿದರೆ ಒಂದು 4 ರಿಂದ 6 ಗಂಟೆ ಒಳಗಡೆ ಈ ದೀಪವನ್ನು ಬೇಕಾದರೆ ನೀವು ಬೆಳಗಿಸ್ಬೋದು. ಈ ಒಂದು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಯಥಾ ಪ್ರಕಾರ ನಿಮ್ಮ ಪೂಜೆ ಪುನಸ್ಕಾರಗಳೇನಿದೆ, ಅಮಾವಾಸ್ಯೆ ಪೂಜೆ ಅದನ್ನೆಲ್ಲ ಮುಗಿಸ್ಕೊಂಡ ನಂತರ
ಪೂರ್ವ ದಿಕ್ಕಿಗೆ ಈ ಒಂದು ದೀಪವನ್ನು ನೀವು ಬೆಳಗಿಸ್ಬೇಕು. ಈ ದೀಪ ಯಾವ ರೀತಿ ಬೆಳಗಿಸ್ಬೇಕು ಅಂದರೆ, ದೀಪ ಬೆಳಗಿಸುವಂತಹ ಜಾಗದಲ್ಲಿ ನೀವು ಸ್ವಲ್ಪ ಶುಭ್ರ ಮಾಡಿಕೊಂಡು ಅಲ್ಲಿಗೂ ಕೂಡ ಒಂದು ಚಿಕ್ಕದಾದ ಒಂದು ಪೀಠ, ಒಂದು ಮಣೆಯನ್ನಾಗಲಿ, ಒಂದು ಪೀಠವನ್ನಾಗಲಿ ಅಥವಾ ಒಂದು ಪ್ಲೇಟನ್ನಾಗಲಿ ಇಟ್ಟು ಅದರ ಮೇಲೆ ಒಂದು ಚಿಕ್ಕ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ವಿಳೆದೆಲೆಯನ್ನು ಇಟ್ಟು ಆ ವಿಳೆದೆಲೆ ಮೇಲೆ ಒಂದು ದೀಪ, ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದರ ಮೇಲೆ ಒಂದು ದೀಪವಿಟ್ಟು ಆ ದೀಪದ ಮೇಲೆ ಇನ್ನೂ ಒಂದು ದೀಪವನ್ನು ಇಡಬೇಕು. ಇನ್ನೂ ಒಂದು ದೀಪವನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಬೇಕಾಗುತ್ತೆ. ಎಳ್ಳೆಣ್ಣೆಯನ್ನು ಹಾಕಿ ಬಿಡಿ ಬಿಡಿಯಾಗಿ 12 ಬತ್ತಿಗಳನ್ನು ಅದಕ್ಕೆ ಹಾಕಬೇಕು. ಹಾಕಿ ಈ ಒಂದು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆ ದೀಪಕ್ಕೂ ಕೂಡ ನಾವು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಭಕ್ತಿಪೂರ್ವಕವಾಗಿ ಬೇಡಿಕೊಂಡು 12 ಬತ್ತಿಗಳನ್ನು ಹಾಕಿ ದೀಪವನ್ನು ಬೆಳಗಿಸಿ ಅದಕ್ಕೆ ಚಿಕ್ಕದಾದಂತಹ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಒಂದು ಬೆಲ್ಲದ ತುಂಡನ್ನಾಗಲಿ, ಗೋಧಿಯಿಂದ ಮಾಡಿದಂತಹ ಏನಾದರೂ ಒಂದು ಆಹಾರ ಪದಾರ್ಥ. ಯಾಕಂದರೆ ಸೂರ್ಯನಿಗೆ ಗೋಧಿಯಿಂದ ಮಾಡಿದಂಥ ಆಹಾರ ಪದಾರ್ಥ ಬಹಳ ಇಷ್ಟ ಆಗುತ್ತೆ. ಗೋಧಿ ಹುಗ್ಗಿ ಆಗಿರಲಿ, ಏನಾದರೂ ಒಂದು ಗೋಧಿ ನುಚ್ಚಿಂದ ಮಾಡುವಂಥ ಒಂದು ಸಿಹಿಯನ್ನು ನೀವು ಇಡಿ, ಅಥವಾ ಒಂದು ಬೆಲ್ಲದ ತುಂಡನ್ನು ನೀವು ಬೇಕಾದರೆ ಇಡ್ಬೋದು. ಈ ರೀತಿಯಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಈ ಒಂದು 12 ಬತ್ತಿಯನ್ನು ಹಾಕಿ ಈ ಒಂದು ದೀಪವನ್ನು ಬೆಳಗಿಸಿದ್ರೆ ಸೂರ್ಯನ ಒಂದು ಗೋಚಾರ ನಮ್ಮ ಮೇಲೆ ಬೀಳುತ್ತೆ. ಸೂರ್ಯ ಗ್ರಹ ದೋಷ ನಮಗೆ ನಿವಾರಣೆ ಆಗುತ್ತೆ. ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ, ಎತ್ತರಕ್ಕೆ ಬೆಳಿತೀವಿ, ಒಂದು ಟಾಪ್ ಪೊಸಿಷನ್ಗೆ ನಾವು ಹೋಗ್ತೀವಿ. ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಸೂರ್ಯನ ಅನುಗ್ರಹ ಸದಾಕಾಲ ನಮ್ಮ ಜಾತಕದ ಮೇಲೆ ಇರುತ್ತೆ. ಎಂತಹದ್ದೇ ನಮಗೆ ದೋಷಗಳು ಬಂದರೂ ಕೂಡ, ಜನ್ಮ ದೋಷಗಳಿದ್ದರೂ ಕೂಡ ಈ ಒಂದು ದೀಪಾರಾಧನೆ ಮಾಡುವುದರಿಂದ ಆ ಜನ್ಮ ಗ್ರಹ ದೋಷಗಳೆಲ್ಲ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅನ್ನೋದು ಈ ಒಂದು ದೀಪದ ಸಂಕೇತ. ಹಾಗೆ ಸೂರ್ಯನ ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ. ತಪ್ಪದೇ ಈ ಒಂದು ದೀಪವನ್ನು ಬೆಳಗಿಸಿ. ಜೀವನದಲ್ಲಿ ತುಂಬ ಕಷ್ಟಗಳನ್ನು ನಾವು ಪಡ್ತಾ ಇರ್ತೀವಿ. ಏನೇ ಕೆಲಸಗಳನ್ನ ಮಾಡಿದರೂ ಕೂಡ ನಮಗೆ ಕೈ ಎತ್ತಲ್ಲ, ಬಾಯಿ ಎತ್ತಲ್ಲ, ಯಾವ ಕೆಲಸದಲ್ಲೂ ಕೂಡ ಅಭಿವೃದ್ಧಿ ಇಲ್ಲ, ಬರೀ ಕಷ್ಟಗಳೇ ತುಂಬಿ ಹೋಗಿದೆ. ಈ ಜೀವನದಲ್ಲಿ ಯಾಕೆ ನಮಗೆ ಮಾತ್ರ ಯಾವುದೇ ರೀತಿ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ, ಖಂಡಿತವಾಗಿ ಸ್ನೇಹಿತರೆ ಸೂರ್ಯನ ಅನುಗ್ರಹ ನಮಗೆ ಬೇಕೇ ಬೇಕು. ಸೂರ್ಯನ ಅನುಗ್ರಹ ನಮ್ಮ ಜಾತಕದಲ್ಲಿ ಇತ್ತು ಅಂತಂದರೆ ಸಾಕು, ಸೂರ್ಯ ಬಲ ಇತ್ತು ಅಂತಂದರೆ ಸಾಕು, ಯಾವುದೇ ಕೆಲಸ ನಾವು ಮಾಡಿದರೂ ಕೂಡ ಆ ಕೆಲಸದಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ತೀವಿ, ಅದೃಷ್ಟವಂತರ ಆಗ್ತೀವಿ, ಒಂದು ಟಾಪ್ ಪೊಸಿಷನ್ನಲ್ಲಿ ಬರ್ತೀವಿ. ನೀವೇನಾದರೂ ಒಂದು ಕಡೆ ಕೆಲಸ ಮಾಡಿ ಪ್ರಮೋಷನ್ ಸಿಗಬೇಕು, ನಾನು ಒಂದು ಒಳ್ಳೆ ಟಾಪ್ ಪೊಸಿಷನಲ್ಲಿ ಹೋಗಬೇಕು, ನಾನು ಒಂದು ಎತ್ತರದ ಸ್ಥಾನದಲ್ಲಿ ನಿಲ್ಲಬೇಕು ಅಂತಂದರೆ ಈ ದಿನ ಅಂದರೆ ಭಾನುವಾರ ಮತ್ತು ಅಮಾವಾಸ್ಯೆ ಎರಡೂ ಕೂಡಿ ಬರುವಂತಹ ಈ ಒಂದು ಕಾರ್ತಿಕ ಅಮಾವಾಸ್ಯೆ ಅದ್ಭುತವಾದಂಥ ದಿನ ಕೂಡಿ ಬಂದಿದೆ. ಈ ದಿನ ನೀವು ಈ ಒಂದು ದೀಪಾರಾಧನೆ ಮಾಡಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ. ಒಂದು ಟಾಪ್ ಪೊಸಿಷನ್ನು, ಪ್ರಮೋಷನ್ ಅಂತ ಆಗತ್ತೆ. ಪ್ರಮೋಷನಿಗೆ ಪ್ರಯತ್ನ ಪಡ್ತಾ ಇರೋವಂಥವ್ರು ಖಂಡಿತವಾಗಿ ಈ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ದೀಪಾರಾಧನೆ ಮಾಡಿಕೊಂಡ್ರೆ ಸೂರ್ಯ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ, ಸೂರ್ಯ ನಿಮ್ಮನ್ನು ಅನುಗ್ರಹಿಸ್ತಾನೆ, ಸೂರ್ಯನನ್ನು ನೀವು ಶಾಂತಗೊಳಿಸಿ ಸೂರ್ಯ ನಿಮಗೆ ಬೇಡಿದ ವರಗಳನ್ನು ಕರುಣಿಸ್ತಾನೆ ಅಂತ ನಮಗೆ ಜಾತಕದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ತಪ್ಪದೇ ಈ ರೀತಿಯಾದಂತಹ ಒಂದು ದೀಪಾರಾಧನೆಯನ್ನು ಮಾಡಿಕೊಂಡು ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.